ಕರುನಾಡ ಕಾರ್ಮಿಕರ ವೇದಿಕೆ, ಜೈ ಕರುನಾಡ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಮೈಸೂರು ಜಿಲ್ಲಾ ಘಟಕ ಕಚೇರಿ ಉದ್ಘಾಟನಾ ಸಮಾರಂಭ ನೆರವೇರಿತು. ನಗರದ ಕನಕಗಿರಿಯಲ್ಲಿ ನೂತನ ಕಚೇರಿಯನ್ನ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಮೂಡಾ ಅಧ್ಯಕ್ಷ ಎಚ್.ವಿ. ರಾಜೀವ್ ಟೇಪ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಕಚೇರಿಯು ಕೂಲಿ ಕಾರ್ಮಿಕ, ರೈತ ಮತ್ತು ಶೋಷಿತರ ಕನ್ನಡಪರ ಸಂಘಟನೆ ಜೈ ಕರುನಾಡ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ನೋಂದಾಯಿತವಾಗಿದ್ದು, ನೂತನ ಕಚೇರಿಯಿಂದ ಸ್ಥಳೀಯ ಕಾರ್ಮಿಕ ವರ್ಗ, ಶ್ರಮಿಕ ವರ್ಗಕ್ಕೆ ಸರ್ಕಾರದ ಅನೇಕ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನೂತನ ಕಚೇರಿ ಉದ್ಘಾಟನೆಯಾಗಿದೆ ಎಂದು ಮುಖ್ಯ ಅತಿಥಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರುಗೌಡ, ಮೈಸೂರು ಜಿಲ್ಲಾಧ್ಯಕ್ಷ ಪಳನಿಕೆ, ಮಹಿಳಾ ರಾಜ್ಯಾಧ್ಯಕ್ಷರು ಲಕ್ಷ್ಮೀಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಕರುನಾಡ ಕಾರ್ಮಿಕರ ಕನ್ನಡ ಸಂಘವನ್ನು ಇವತ್ತು ಪ್ರಾರಂಭ ಮಾಡ್ತಾ ಆ ವೇದಿಕೆಗೆ ಇದರ ರಾಜ್ಯಾಧ್ಯಕ್ಷರಾದಂಥ ಚಂದ್ರಗೌಡರವ್ರನ್ನ ಮತ್ತು ಮಹಿಳಾ ಅಧ್ಯಕ್ಷರಾದಂಥ ಮಂಜುಳಾರವ್ರನ್ನ, ಲಕ್ಷ್ಮೀಗೌಡ ಅವ್ರನ್ನ ಮತ್ತು ಮಂಡ್ಯ ಜಿಲ್ಲೆ ಈ ಸಂಘಟನೆಯ ಪದಾಧಿಕಾರಿಗಳನ್ನ, ಮೈಸೂರಿನ ಈ ಭಾಗದ ಎಲ್ಲ ಕನ್ನಡ ಪ್ರೇಮಿಗಳನ್ನು ಕರೆದು ಉದ್ಘಾಟನೆ ಮಾಡುವಂಥ ವೇದಿಕೆಯಲ್ಲಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ, ಇವತ್ತು ಮಾತೃಭಾಷೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಯಾರು ಇದ್ದರೆ ಈ ರೀತಿ ಸಂಘಟನೆಗಳವರು. ನಮಗೆ ಹೊರಗಡೆ ಪ್ರಪಂಚದಲ್ಲಿ ಏನನ್ಸುತ್ತೆ ಅಂತಂದರೆ ಇದು ಬೇಕಾ ಅಂತ ಪ್ರಶ್ನೆ ಮಾಡೋರು ಒಂದು ವರ್ಗ ಇದ್ದಾರೆ. ಆದರೆ ಅವ್ರಿಗೆಲ್ಲರಿಗೂ ಅರ್ಥ ಇರಬೇಕು, ಇದೇ ನೆಲದಲ್ಲಿ ಹುಟ್ಟಿ ಇದೇ ನೆಲದಲ್ಲಿ ಪಾರಂಪರಿಕವಾಗಿ 10 ತಲೆಮಾರಿಂದ ಹುಟ್ಟಿ ಬೆಳೆದಂಥವರು ಇನ್ನೂ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರ್ತಕ್ಕಂಥ ಸ್ಥಿತಿ ಒಂದು ಕಡೆ ಇದೆ. ಇನ್ನೊಂದು ಕಡೆ ಬೇರೆ ಬೇರೆ ಕಡೆಯಿಂದ ಎಲ್ಲಿಂದೋ ಬಂದು 2 ಜನ್ರೇಷನ್ನು 3 ಜನ್ರೇಷನ್ ಇಲ್ಲಿ ವಾಸ ಮಾಡಿ ಇಲ್ಲಿ ಜನರ ರಕ್ತನೇ ಹೀರಿ ಶ್ರೀಮಂತರಾಗಿ ಇವತ್ತಿಗೂ ಕನ್ನಡ ಮಾತಾಡದಂಥ ಒಂದು ವರ್ಗ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ನೋಡಿದಾಗ ನಮಗೇನು ಅನಿಸ್ಬೇಕು, ನಾವು ಬದುಕಿರೋದು ಯಾವುದೋ ಅಂಗಡಿ ತೆಗೆದು ಅಲ್ಲಿ ವ್ಯಾಪಾರ ಮಾಡೋಕ್ಕೆ, ಯಾರೋ ಒಬ್ಬರು ಸಿಗ್ತಾರೋ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋಕ್ಕೆ, ಬೇರೆ ಏನೋ ಇದೆ ಅವ್ರು ಯಾರಿಗೆ ಬೇಕಾಗಿರಲಿ ಅನ್ನೋದಾದರೆ ನಮ್ಮ ಭಾಷೆಯ ಅಸ್ಮಿತೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಮೈಸೂರು ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷ ಆಗಿರುವಂಥ ಪಳನಿಯವರ ಒಂದು ನೇತೃತ್ವದಲ್ಲಿ ಮೈಸೂರಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿ, ಈಗಾಗಲೇ ಕರುನಾಡ ಕಾರ್ಮಿಕರ ವೇದಿಕೆ ವತಿಯಿಂದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹೋಬಳಿ, ಪ್ರತಿಯೊಂದು ಹಳ್ಳಿ ಮಟ್ಟದಲ್ಲಿರುವಂಥ ಪ್ರತಿಯೊಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಪ್ರತಿಯೊಂದು ಮನೆಗೂ ಕೂಡ ತಲುಪಬೇಕು ಅನ್ನೋದು ನಮ್ಮ ಕರುನಾಡ ಕಾರ್ಮಿಕರ ವೇದಿಕೆ ಮೂಲ ಉದ್ದೇಶ ಆಗಿರ್ತದೆ. ಹಾಗಾಗಿ ಇವತ್ತು ತುಂಬ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಅಣ್ಣವರು ಕೂಡ ಹೇಳಿದ್ರು, ಈಗಾಗಲೇ ನಮ್ಮ ಸಂಘಟನೆ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗಾಗಿರ್ಬೋದು ಮತ್ತು ಯಾವುದೇ ಒಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಏನೇ ಒಂದಾದರೂ ಕೂಡ ಎಷ್ಟೊತ್ತನಾಗಿ ನಾನು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಹೇಳಿದ್ರು. ನನಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕನ್ನೋದು ನಮ್ಮ ಆಸೆ ಆಗಿರ್ತದೆ. ಹಾಗಾಗಿ ಇವತ್ತೇನು ಮೈಸೂರು ಕಚೇರಿ ಉದ್ಘಾಟನೆ ಮಾಡಿದ್ವಿ. ಮೈಸೂರು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು ಹೋಬಳಿಯಲ್ಲಿ, ಪ್ರತಿಯೊಂದು ಮನೆಗೂ ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಈಗಾಗಲೇ ಎಲ್ಲ ಕಡೆಯೂ ಕೊಡಿಸ್ತಾ ಇದ್ವಿ. ಇನ್ನು ಮುಂದೆ ಪ್ರತಿಯೊಂದು ಮನೆಗೂ ಕೂಡ ತಲುಪಬೇಕನ್ನೋದು ನಮ್ಮ ಈ ಒಂದು ಆಸೆ ಆಗಿರ್ತದೆ.
ಎಲ್ಲರೂ ಸೈಡ್ ಬರಬೇಕು. ಅಣ್ಣ ಆರಾಮಾಗಿ ಏನೋ ಮೇನು ಕಟ್ಟಡ ಕಾರ್ಮಿಕರ ಸಂಘ ಅಂಥೇಳಿ ಇವರು ಸಾಮಾಜಿಕ ಸೇವೆಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಇವತ್ತು ಇಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಕಾರ್ಮಿಕ ವರ್ಗ ಇರ್ತಕ್ಕಂಥ ಒಂದು ಪ್ರದೇಶ ಇದು. ಶ್ರಮಿಕ ವರ್ಗ ಇರ್ತಕ್ಕಂಥ ಪ್ರದೇಶ. ಕಟ್ಟಡ ಕಾರ್ಮಿಕರು, ಬೇರೆ ಬೇರೆ ಕಾರ್ಮಿಕರುಗಳೆಲ್ಲ ಸಾಕಷ್ಟು ಜನ ಇಲ್ಲಿದ್ದಾರೆ. ಅವ್ರುಗಳಿಗೆಲ್ಲ ಇನ್ಶೂರೆನ್ಸು, ನೂರಾರು ಸ್ಕೀಮ್ಗಳು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಇದೆ. ಆ ಸ್ಕೀಮ್ಗಳ ಅನುಕೂಲಗಳು ಪಡೆಯೋದಕ್ಕೆ ಆ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅವನ್ನೆಲ್ಲ ಮೆಂಬರ್ಶಿಪ್ ಮಾಡಿ ಕಟ್ಟಡ ಕಾರ್ಮಿಕರ ಇದರಿಂದ ವಂತಿಗೆ ಪೇಮೆಂಟ್ಗಳು ಮಾಡಿದ್ರೆ ತಿಂಗಳಿಗೆ ಇಷ್ಟು ಅಂತ ಬರುತ್ತೆ. ಮತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಅವ್ರ ಪೆನ್ಷನ್ಗಳು ಬರ್ತಕ್ಕಂಥ ಸ್ಕೀಮ್ಗಳಿದ್ದಾವೆ. ಯಾರು ಶ್ರಮಜೀವಿಗಳಿದ್ದಾರೆ, ಕಟ್ಟಡ ಕಾರ್ಮಿಕ ಮಾಡ್ತಕ್ಕಂಥವ್ರು, ಬಣ್ಣ ಹೊಡೆಯೋದು, ಬೇರೆ ಬೇರೆ ಕೆಲಸಗಳು, ಈ ಥರದವ್ರಿಗೆಲ್ಲ ಕೂಡ ಸಾಕಷ್ಟು ಸೌಲಭ್ಯ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಕಾರ್ಮಿಕ ಸಚಿವರಾಗಿದ್ದಾಗ ಕೂಡ ಅನೇಕ ಯೋಜನೆಗಳು ತಂದಿದ್ದಾರೆ. ರಾಜ್ಯದಲ್ಲೂ ಇದೆ ಆ ಸ್ಕೀಮ್. ಅವ್ರುಗಳಿಗೆಲ್ಲ ಕಾರ್ಡ್ ಮಾಡಿಸ್ಕೊಡೋದ್ರ ಮುಖಾಂತರ ಅವ್ರ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಇವತ್ತು ಕರುನಾಡ ಸೇನೆ ಇಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮಾಡಿ ಇದು ಇನ್ನೂ ಹೆಚ್ಚು ಜನಕ್ಕೆ ಸೇವೆ ಕೊಡ್ತಕ್ಕಂಥದ್ದಾಗಲಿ, ಮತ್ತು ಎಲ್ಲಿ ಕಟ್ಟಡ ಕಾರ್ಮಿಕರಿಗೆ ಬೇರೆ ಬೇರೆಯವ್ರಿಗೆ ಅನ್ಯಾಯ ಆಗುತ್ತೆ ಅಥವಾ ಕನ್ನಡ ಭಾಷೆಗೆ ಅನ್ಯಾಯ ಆಗುತ್ತೆ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಪ್ರಾರಂಭ ಮಾಡ್ತಾಯಿದ್ದಾರೆ. ಕನ್ನಡ ಭಾಷೆ ಉಳಿಸೋಕ್ಕೋಸ್ಕರ ಈ ತಿಂಗಳು ಕನ್ನಡ ರಾಜ್ಯೋತ್ಸವನ ಎಲ್ಲ ಕಡೆ ವಿಜೃಂಭಣೆ ಮಾಡ್ತಾಯಿದ್ದಾರೆ. ನವಂಬರ್ ತಿಂಗಳಲ್ಲಿ ಅದು 50 ವರ್ಷ ಕರ್ನಾಟಕ ಅಂತೇಳಿ ಮರುನಾಮಕರಣವನ್ನು ಮಾಡಿದಂಥ ಈ ಸಂದರ್ಭದಲ್ಲಿ ಸಾಕಷ್ಟು ಭಾಷೆನ ಬೆಳೀಲಿಕ್ಕೆ ಇವ್ರ ಹೋರಾಟಗಳ ಅಗತ್ಯತೆ ಇದೆ.